ಗುರು ನಾನು ಪಿಕಪ್ಗಂತೂ ಹೊರಟೆ ಗುರು. ನಾನು ಬಂದಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಜಲ ಮಾತಾಡ್ತಾ ಇರೋದು. ನಾನು ಪಿಕಪ್ಗೆ ಬಂದಿದ್ದೀನಿ. ಅವ್ರು ಫೋನ್ ಮಾಡಿ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಯಾವುದು ಪಿಕಪ್ ಇಲ್ಲ, ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಾ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ಇಲ್ಲಿ ನಿಂತ್ಕೊಂಡವ್ರೆ ನೋಡಿ, ಇವರೇ ಪಿಕಪ್ ಇತ್ತು. ಇವ್ರನ್ನ ಪಿಕಪ್ ಮಾಡಿಕೊಂಡೆ. ಅಲ್ಲಿಂದ ಸೀದಾ ನಮ್ಮ ಆಫೀಸು ಸಿಲ್ಕ್ ಬೋರ್ಡಲ್ಲಿರೋದು, ಸಿಲ್ಕ್ ಬೋರ್ಡ್ ಹತ್ರ ಬಂದು ಗಾಡಿ ನಿಲ್ಲಿಸಿದೆ. ಅಲ್ಲಿ ಕಸ್ಟಮರ್ಸ್ ಎಲ್ಲ ಬಂದು ಹತ್ಕೊಂತವ್ರೆ ನೋಡಿ. ಇವ್ರಿಗೆ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರ್ತಾರೆ ನಾವು ಬರೋವರೆಗೂ. ಸೀದಾ ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಸೀದಾ ನಾವು ಬಂದಿದ್ದೆ ಮಾರ್ತಳ್ಳಿ ಹತ್ರ ಒಂದು 3 ಸೀಟ್ ಪಿಕಪ್ ಇತ್ತು. ಪಿಕಪ್ ಮಾಡ್ಕೊತಾ ಇದ್ದೀವಿ ಗುರು. ಇವ್ರಿಗೆ ಫಸ್ಟೇ ಫೋನ್ ಮಾಡಿ ಹೇಳಿದ್ವಿ, ಅವರು ಬೇಗ ಬಂದರು. ಅಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಬಂದಿದ್ದೆ ಟಿನ್ ಫ್ಯಾಕ್ಟ್ರಿ ಅವ್ರಿಗೂ ಬೇಗ ಫೋನ್ ಮಾಡಿ ಹೇಳಿದ್ವಿ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವರು ಬರ್ತವ್ರೆ ನೋಡಿ. ನಾವು ಬಂದು ಗಾಡಿ ನಿಲ್ಲಿಸಿದ್ದೆ, ಅವರು ಗಾಡಿ ನೋಡಿಕೊಂಡು ಪಟ್ ಅಂತ ಬರ್ತವ್ರೆ. ಏನಂತ ಹೇಳಿದ್ರೆ, ಬೇಗ ಫೋನ್ ಮಾಡಿ ಹೇಳಿದರೆ ಬೇಗ ಪಿಕಪ್ ಆಗೋಗುತ್ತೆ ಗುರು. ಇಲ್ಲ ಅಂದರೆ ಪಿಕಪ್ ಲೇಟಾಗಿ ಆಗೋಗುತ್ತೆ, ನಮಗೆ ಡ್ರಾಪು ಲೇಟಾಗಿ ಹೋಗುತ್ತೆ. ಆದ್ದರಿಂದ ಬೇಗ ಫೋನ್ ಮಾಡಿದ್ವಿ, ಬೇಗ ಬಂದರು. ಅಲ್ಲಿ ಪಿಕಪ್ ಮಾಡಿಕೊಂಡು ನಾವು ಬಂದಿದ್ದೆ ಯಲಹಂಕ ಏರ್ಫೋರ್ಸ್ ಗೇಟ್ಗೆ. ಇವ್ರಿಗೂ ಅಷ್ಟೇ ಫೋನ್ ಮಾಡಿ ಹೇಳಿದ್ವಿ ಬೇಗ ಬರಬೇಕು ಅಂತ ಹೇಳ್ಬಿಟ್ಟು. ಸರ್ ನಾವು ಆಲ್ರೆಡಿ ಬಂದು ಕಾಯ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೊಂದು 3 ಸೀಟ್ ಇತ್ತು, ಇದನ್ನು ಪಿಕಪ್ ಮಾಡ್ಕೊತಾ ಇದ್ದೀವಿ ನೋಡಿ. ಇವ್ರನ್ನ ಪಿಕಪ್ ಮಾಡಿಕೊಂಡು ನಾನು ಬಂದಿದ್ದೆ ದೇವನಹಳ್ಳಿ ಟೋಲ್ ಗೇಟ್ ಹತ್ರ ಬಂದು ಟೋಲ್ ಪಾಸ್ ಮಾಡಿದೆ ಗುರು. ಪಾಸ್ ಮಾಡಿದ ತಕ್ಷಣ ಇಲ್ಲಿಂದ 2 ಕಿಲೋಮೀಟ್ರು ಲೆಫ್ಟ್ ಸೈಡಲ್ಲೇ ಇರೋದು ನಮ್ಮದೇ ಹೋಟೆಲ್. ನಮ್ಮದಲ್ಲ, ನಾವು ಇಲ್ಲೇ ಊಟಕ್ಕಾಗೋದು, ಕೃಷ್ಣ ಗಾರ್ಡನ್ ಅಂತ ಹೇಳ್ಬಿಟ್ಟು ಆ ಹೋಟ್ಲ್ ಹತ್ರ ಬಂದ್ವಿ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ನಿಮಗೆ, ಇದೇ ಶ್ರೀ ಕೃಷ್ಣ ಗಾರ್ಡನ್ ಅಂತ ಹೇಳ್ಬಿಟ್ಟು. ನಾವು ರೆಗ್ಯುಲರ್ ಆಗಿ ಇಲ್ಲೇ ಗುರು ಊಟಕ್ಕಾಗೋದು. ಇಲ್ಲಿ ಊಟ ಮಾಡಿಕೊಂಡೆ ನಾವು ಬಿಡೋದು. ನಾವು ಹೋಗಿ ಹೋಟ್ಲ್ ಒಳಗಡೆ ಹೋದರೆ ಊಟ ಎಲ್ಲ ನಮಗೆ ಕೊಟ್ಟರು. ನಮ್ಮ ಹುಡುಗರು ನೋಡಿ ಊಟ ತಿಂದಿರೋ ನನ್ನನ್ನೇ ತಿನ್ನಾಕೋತರ ಇದ್ದಾರೆ, ನಮ್ಮನ್ನು ನೋಡ್ತವ್ರೆ. ಸೀದಾ ಅಲ್ಲಿ ಊಟ ಮಾಡಿಕೊಂಡು ಗಾಡಿ ಹತ್ರ ಬಂದೆ ಗುರು. ನಮ್ಮ ಹುಡುಗನಿಗೆ ಹೇಳಿದೆ ಸೀಟ್ಗಳೆಲ್ಲ ಚೆಕ್ ಮಾಡ್ಕೊ ಅಂತ ಹೇಳ್ಬಿಟ್ಟು. ಅವ್ನು ಒಳಗಡೆ ಹೋಗೋವನ್ನೇ ಚೆಕ್ ಮಾಡೋಕ್ಕೆ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಗುರು, ಸದಾ ಸಪೋರ್ಟ್ ಮಾಡ್ತಾ ಇರಿ ಗುರು.